ಇವತ್ತು ವೇದಾಂತ ಕೇಸರಿ ಪರಮಪೂಜ್ಯ ಮಲ್ಲಿಕಾರ್ಜುನ ಶಿವಯೋಗಿಗಳವರ ಜನ್ಮದಿನೋತ್ಸವ. ಪೂಜ್ಯರು ನಮ್ಮ ಆಧ್ಯಾತ್ಮಿಕ ಬದುಕಿನ ಗುರು ಸಾರ್ವಭೌಮರು. ಪೂಜ್ಯರು ನಮ್ಮ ಆಧ್ಯಾತ್ಮಿಕ ಬದುಕಿನ ಬೀಜ. ಸನ್ಯಾಸ ಎಂಬ ಪದವನ್ನು ನಮ್ಮಲ್ಲಿ ಬಿತ್ತಿ ಬೆಳೆದವರು ಅವರು. ಇವತ್ತಿನ ಜ್ಞಾನಯೋಗಾಶ್ರಮ ಅವರ ಕನಸಿನ ಕೂಸು. ತಮ್ಮ ಸಮಕಾಲೀನ ಭಕ್ತರ ಸಹಕಾರದಿಂದ ಜ್ಞಾನಯೋಗಾಶ್ರಮವನ್ನು ಕಟ್ಟಿ ಬೆಳೆಸಿ ಅದನ್ನು ಪೂಜ್ಯ ಶ್ರೀ ಸಿದ್ಧೇಶ್ವರ ಮಹಾಸ್ವಾಮಿಗಳವರಿಗೆ ಧಾರೆ ಎರೆದವರು ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಅಪ್ಪಗಳು. ತಮ್ಮ ಕಾಲಘಟ್ಟದಲ್ಲಿ ಇವತ್ತಿನ ವಿಜಯಪುರವನ್ನು ಧರ್ಮಕ್ಷೇತ್ರವಾಗಿ ಪರಿವರ್ತಿಸಿದ ಕೀರ್ತಿ ಅವರದು. ವಿಜಯಪುರದ ಜನಗಳಿಗೆ ಪ್ರವಚನದ ರುಚಿ ಹಚ್ಚಿದವರು ಅವರು. ಈ ನಾಡಿನಲ್ಲಿ ಪ್ರವಚನ ಪರಂಪರೆಗೆ ಅಥಶ್ರೀ ಹೇಳಿದವರು ಅವರು. ಗುರು ಪರಂಪರೆಗೆ ಪ್ರವಚನ ಪರಂಪರೆಯ ದೀಕ್ಷೆ ಕೊಟ್ಟವರು ಅವರು. ಪೂಜ್ಯ ಮಲ್ಲಿಕಾರ್ಜುನ ಅಪ್ಪಗಳು ಪೂಜಾನಿಷ್ಠರು. ಅವರು ತಪಸ್ವಿಗಳು. ಅವರು ಅನುಷ್ಠಾನ ಪ್ರಿಯರು. ಪೂಜ್ಯ ಅಪ್ಪಗಳು ನಿತ್ಯದಲ್ಲೂ 2 ಹೊತ್ತು ಪೂಜೆ, 3 ಗಂಟೆ ಅನುಷ್ಠಾನ ಮಾಡುತ್ತಿದ್ದರು. ಕೆಲವರು ಇಷ್ಟಲಿಂಗ ಒಂದು ಅಲರ್ಜಿ ಎಂಬಂತೆ ಆಡಿಕೊಂಡಿದ್ದರೆ, ಇಷ್ಟಲಿಂಗ ಒಂದು ಎನರ್ಜಿ ಎಂದು ಸಾಬೀತುಪಡಿಸಿದವರು ಶ್ರೀ ಮಲ್ಲಿಕಾರ್ಜುನ ಅಪ್ಪಗಳು. ಅವರು ನಗುತ್ತಿದ್ದರು. ಅವರು ಹೃದಯ ತುಂಬಿ ನಗುತ್ತಿದ್ದರು. ಅವರ ನಗುವಿನಲ್ಲಿ ಮಗುವಿನ ಮುಗ್ಧತೆಯ ಓಂಕಾರ ಝೇಂಕಾರಗಳಿದ್ದವು. ಅವರು ಪ್ರವಚನ ಹೇಳುತ್ತಾ ತೊಡೆ ತಟ್ಟಿಕೊಂಡು ನಗುತ್ತಿದ್ದರೆ, ತೊಡೆ ತಟ್ಟಿಕೊಂಡು ಅಬ್ಬರಿಸುವ ಅತಿರಥ ಮಹಾರಥರು ತೊಡೆ ಮುರಿದುಕೊಂಡು ಅವರ ಸನ್ನಿಧಾನಕ್ಕೆ ಶರಣು ಎನ್ನುತ್ತಿದ್ದರು. ಮಲ್ಲಿಕಾರ್ಜುನ ಶಿವಯೋಗಿಗಳು ಒಂದು ಯೋಗ, ಅವರೊಂದು ಯುಗ, ಅವರೊಂದು ಸಾಕ್ಷಿ ಪ್ರಜ್ಞೆ. ಪೂಜ್ಯರು ಪ್ರವಚನ, ಪರಮಾರ್ಥ, ಪ್ರಸನ್ನತೆಯ ತ್ರಿವೇಣಿ ಸಂಗಮವಾಗಿದ್ದರು. ನಮಗೆ ನಾವು ಅವರ ಕರ ಸಂಜಾತರೆಂದು ಹೇಳುವುದಕ್ಕೆ ತುಂಬ ಸಂತೋಷವೆನಿಸುತ್ತದೆ. ನಾವು ನಮ್ಮ ಬಾಲ್ಯವನ್ನು ಅವರ ಬಳಿಯಲ್ಲಿಯೇ ಕಳೆದಿದ್ದೇವೆ. ನಮ್ಮ ಬದುಕಿನ ಆದಿ ಅವರು, ನಮ್ಮ ಬದುಕಿನ ಹಾದಿ ಅವರು. ಈ ಸಂದರ್ಭದಲ್ಲಿ ನಾವು ಜಗದ್ಗುರು ಶ್ರೀ ಶಂಕರಾಚಾರ್ಯರ ಈ ಮಾತನ್ನು ಬಳಸಿಕೊಂಡು ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀರಕ್ತಃ, ವೃದ್ಧಸ್ತಾವತ್ ಚಿಂತಾಮಗ್ನಃ, ನಮ್ಮನ್ನು ಕುರಿತು ಈ ರೀತಿ ಹೇಳಿಕೊಳ್ಳ ಬಯಸುತ್ತೇವೆ. ಬಾಲಸ್ತಾವತ್ ಶ್ರೀ ಗುರು ಮಲ್ಲಿಕಾರ್ಜುನಾಸಕ್ತಃ, ತರುಣಸ್ತಾವತ್ ತುಮಕೂರು ಹಿರೇಮಠಾಸಕ್ತಃ, ಪ್ರಸ್ತುತ ಕಾಲೇ ತಪೋವನಾಸಕ್ತಃ ಎಂದು. ಒಟ್ಟಿನಲ್ಲಿ ಪರಮಪೂಜ್ಯರು ತೋರಿದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ದಾರಿಯಲ್ಲಿ ನಡೆದುಕೊಂಡು ಬಂದಿರುವುದು ನಮ್ಮ ಬದುಕಿನ ಧನ್ಯತಾ ಘಟ್ಟವೆಂದು ಹೇಳಿಕೊಳ್ಳಲು ಖುಷಿ ಎನಿಸುತ್ತದೆ. ಪೂಜ್ಯ ಅಪ್ಪಗಳ ಜನ್ಮದಿನದಂದು ಅಪ್ಪಗಳವರನ್ನು ನೆನೆದುಕೊಂಡು, ಪೂಜ್ಯ ಅಪ್ಪಗಳ ಜನ್ಮದಿನದಂದು ಅಪ್ಪಗಳವರನ್ನು ನೆನೆದುಕೊಂಡು ಅವರ ವ್ಯೋಮ ಸನ್ನಿಧಾನಕ್ಕೆ ಹಾಗೂ ಅವರ ಭೂಮ ಸನ್ನಿಧಾನಕ್ಕೆ ನತಮಸ್ತಕರಾಗುತ್ತೇವೆ. ನಾವು ಭೌತಿಕವಾಗಿ ಅವರ ಸಮಾಧಿಯ ಬಳಿ ಇರದಿದ್ದರೂ ಮಾನಸಿಕವಾಗಿ ಅವರ ಸಮಾಧಿ ಬಳಿ ಇದ್ದೇವೆ ಎಂಬ ಸಮಾಧಾನ, ತೃಪ್ತಿ ನಮಗಿದೆ.